ಗುರುಪೂರ್ಣಿಮೆ ಕಾರ್ಯಕ್ರಮವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ಈ ಭಾಗದ ಹಿರಿಯರು ನಮ್ಮೆಲ್ಲ ನಿಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸ್ವತಂತ್ರ ಶಿಂದೆ ಸಾಹೇಬರು ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ನಿಮ್ಮೆಲ್ಲ ನೆಚ್ಚಿನ ಹಿಂದಿನ ತಾಲೂಕ್ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಆತ್ಮೀಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಹನುಮಂತಣ್ಣ ಖಂಡೇಕರ್ ಅವರೇ, ನಮ್ಮ ಅರ್ಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬಾಳು ನಾಗೋಡ್ ಅವರೇ, ಈ ಗ್ರಾಮದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಾಸು ಮಾಣಿಯವರೇ, ನನ್ನ ಅಗಲಕೇಡಿ ಗ್ರಾಮದ ನನ್ನ ಹಿರಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರುಗಳೇ, ಈಗಾಗಲೇ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ. ಗುರು ಪೂರ್ಣಿಮಾದ ಬಗ್ಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ದಶಮೇ ಶ್ರೀ ಗುರುವೇ ನಮಃ. ಎಲ್ಲ ಗುರು ಬ್ರಹ್ಮನೇ, ಗುರು ವಿಷ್ಣು, ಎಲ್ಲ ಬ್ರಹ್ಮವತ್ತ ಸಮಾನ ಮಾನಸ ಎಲ್ಲ ಗುರುಗಳು ಇವತ್ತ ಅವಧಾನದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮದ ಬಗ್ಗೆ, ಅತ್ಯಂತ ಸ್ವಾಮಿ ವಿವೇಕಾನಂದರ ಬಗ್ಗೆ, ಅನೇಕ ಎಲ್ಲ ಪರಮಹಂಸರ ಬಗ್ಗೆ, ವೇದವಾಸರ ಬಗ್ಗೆ, ಅನೇಕ ಎಲ್ಲ ಒಂದು ಚರಿತ್ರೆ ಇತಿಹಾಸವನ್ನ, ಮಹಾಭಾರತ ರಾಮಾಯಣದ ಹಿಂದೆ ನಡೆದಿರ್ತಕ್ಕಂಥ ಇತಿಹಾಸದ ಪುಟವನ್ನು ತಿರುಚಿಟ್ಟಿರ್ತಕ್ಕಂಥ ಸ್ವತಂತ್ರ ಸಿದ್ಧಿಯವರು ಅಂತ ಹೇಳಿದ್ದಾರೆ. ಗುರು ಅಂದ್ರೆ ನಾವು ಯಾವುದೇ ಒಂದು ನಮಗೆ ಗುರು ಇರಬೇಕು, ಮುಂದೆ ನಮಗೆ ಗುರು ಇರಬೇಕು, ಹಿಂದೆ ನಮಗೆ ಗುರು ಇರಬೇಕು, ಮುಂದೆ ಗುರು ಇರಬೇಕು. ಯಾಕಂದ್ರೆ ಗುರುಗಳಂದ್ರೆ ನೆನಪಾಗ್ತದೆ. ಹೆಚ್ಚಿಗೆ ನಾನೇನು ಮಾತಾಡೋದಿಲ್ಲ. ಯಾಕಂದ್ರೆ ಇಲ್ಲಿ ಬೀರದೇವರ ಮಾಳಿಗ್ರಾಯ ಅಂತ ಒಂದೇ ಒಂದು ನೆನಪು ಬರ್ತದೆ. ಬೀರದೇವರ ಮಾಳಿಗ್ರಾಯಿಗೆ ಒಂದು ಶಿಷ್ಯನಾಗಿ ಮಾಡ್ಕೊಂಡಿರ್ತಾರೆ. ಶಿಷ್ಯನಾಗೆ ಮಾಡಪ್ಪ ಬಾರೋ, ನನಗೆ ಶಿಷ್ಯನಾಗಿ ಇಟ್ಕೊಳ್ತೀನಿ. ಆಯ್ತು ಗುರು, ಏನು ಹೇಳ್ತೀನಿ, ನನಗೆ ಏನಿಲ್ಲ, ನನಗೆ ದಿನ ಪೂಜೆ ಮಾಡಬೇಕು, ಕಡ್ಲಿ ಪತ್ರ ತರಬೇಕು, ಕಮಲ ಹೋಗ್ಬೇಕು, ದಿನ ನಾನು ಹಸಿರಾಗಿ ಪೂಜೆ ಮಾಡಬೇಕು. ಆದ್ರೆ ಆಯ್ತು ದೇವ್ರೆ, ನನಗೆ ಒಳ್ಳೇದು ಮಾಡ್ಬೇಕು, ನೀ ಆಶೀರ್ವಾದ ಮಾಡ್ಬೇಕು ಅಂತ ಆಯ್ತು. ಬೀರಣ್ಣದೇವ್ರಿಗೆ ಇವತ್ತು ಕಾಲು ಬಿದ್ದು ಆಶೀರ್ವಾದ ಪಡಿತಾರೆ ಮಾಳಿಗ್ರಾಯ. ಮುಂದೆ ಎಲ್ಲ ಅವರಿಗೆ ದಿನ ಪೂಜೆ ಮಾಡಿ ಇವತ್ತು ಬೀರಣ್ಣದೇವ್ರು ಕರೆಸ್ತಾನೆ. ಅದು ಗುರು ಇರ್ತಾನೆ. ಗುರು ಇದ್ದಾಗ ಮಾಳಿಗ್ರಾಯ ಶಿಷ್ಯ ಆಗಿರ್ತಾನೆ, ಕರ್ಕೊಂಡು ಬರ್ತಾನೆ. ಹೇಳು ದೇವ್ರೆ, ಗುರು ಹೇಳು ಬೀರಣ್ಣದೇವ್ರು ಆಗ್ತಾನೆ. ಅವಾಗ ಬೀರಣ್ಣದೇವ್ರ ಅಂತ ನನಗೆ ಇವತ್ತು ನನಗೆ ಎಲ್ಲ ಪೂಜೆ ಸಾಕಾಗ್ಯದ, ನನಗೆ ಒಂದು ಗಿಣ್ಣದ ಹಾಲು ಬೇಕಾಗ್ಯದ, ಹುಲಿ ಹಾಲು ಬೇಕಾಗ್ಯದ. ನಿನ್ನ ಶಿಷ್ಯ ಅಂದ್ರೆ ಅವನಿಗೆ ಯಾವ ಅವತಾರ ಕೊಟ್ಟು ಏನೇನು ಪರೀಕ್ಷೆ ಮಾಡ್ತಾನೆ. ಅವಾಗ ಆ ಬೀರಣ್ಣದೇವರ ಗುರುನೇ ಇರ್ತಾನೆ. ಹೋಗಿ ನನಗೆ ಆ ಹುಲಿ ಹಾಲು ಬೇಕಾಗ್ಯದ. ಯಾಕಂದ್ರೆ ಹುಲಿ ಹಾಲು ತರ್ಲಕ್ಕೆ ಇವತ್ತು ತಿರುಗ್ತಾನೆ, ಗುಡ್ಡ ಗಾಡ ಎಲ್ಲ ತಿರುಗ್ತಾನೆ. ಎಲ್ಲಿ ಹುಲಿ ಸಿಗಲ್ಲ. ಇಲ್ಲೇ ಬಹುತೇಕ ಬಾಜಿಲಿ ನಿಂಬಾಳದಲ್ಲಿ ಒಂದು ಹುಲಿ ಗುಡ್ಡದ. ಆ ಹುಲಿ ಗುಡ್ಡಿಗೆ ಬರ್ತಾನೆ. ಹುಲಿ ಗುಡ್ಡದಾಗ ಯಾರೋ ಹೇಳ್ತಾರೆ ಇಲ್ಲಿ ಹುಲಿ ಅದಾವ ಅಂತೇಳಿ. ಆಗ ಹಾದ ಹುಡ್ಲಿಕ್ಕೆ ಹೋಗ್ತಾನೆ. ಅವಾಗ ಇವತ್ತು ಹುಲಿ ಹಂಗ ಯಾವುದೇ ಪ್ರಾಣಿ ನೋಡ್ರಿ, ಇವತ್ತು ನಾವು ಏನೇ ಮುಟ್ಲಿಕ್ಕೆ ಹೋದ್ರೆ ಇವತ್ತು ಕಡ್ಲಿಕರ್ ಬರ್ತಾವ, ಒದ್ಲಿಕರ್ ಬರ್ತಾವ. ಅಂತ ಸಂದರ್ಭದಲ್ಲಿ ಹುಲಿ ಏನ್ ಮಾಡ್ತದ, ಅಡ್ವಾನ್ಸ್ ಇವತ್ತು ಮಾಳಿಗ್ರ ತಿರ್ಲಕ್ಕೆ ಬರ್ತದ, ಕಟ್ಟೆ ಎಸ್ತದ, ಸಿಟ್ಟು ಬ್ಯಾಟ್ ಇತ್ತು ಅಂದಾಗ ಆವಾಗ ಮಾಳಿಗ್ರ ಏನ್ ಮಾಡ್ತಾನ, ಜೈ ಬೀರಣ್ಣದೇವರ, ನೀನೇ ದೇವರನ್ನ ಕಾಪಾಡುತ್ತೇಳಿ ಏನು ಹೆಗಲ ಮೇಲೆ ಒಂದು ಕಂಬಳಿ ಹೊತ್ಕೊಂಡು, ಕೈಯಲ್ಲಿ ಬೆತ್ತ ಹಿಡ್ಕೊಂಡು, ಭಂಡಾರ ಚೀಲ ಹಿಡ್ಕೊಂಡು ಹೋಗಿರ್ತಾನೆ ಮಾಳಿಗ್ರಾಯ. ಅವಾಗ ಹುಲಿಯೇನೋ ಇವತ್ತು ಅವನಿಗೆ ಚೆಲ್ಲಕ್ಕೆ ಬರ್ತದೆ. ಅವಾಗ ಜೈ ಬೀರಣ್ಣದೇವರ ಅಂತೇಳಿ ಗುರುವಿನ ಹೆಸರು ತಗೊಂಡು ಒಂದು ಭಂಡಾರ ಹೋಗ್ತಾನೆ. ಅವಾಗ ಅದು ಹುಲಿ ಆಕಳ ಟೈಪ್ ಆಗಿ ನಿಂದಿರ್ತದೆ. ಅವಾಗ ಅದು ಸಿಟ್ಟೆಲ್ಲ ಹೋಗ್ಬರ್ತದೆ, ಆಕ್ರೋಶಗಳು ಹೋಗ್ತದ. ಅವಾಗ ಹಾಲು ಹಿಡ್ಕೊಂಡು ನಾನು ದೇವರ ಮತ್ತೆ ಅಲ್ಲಿ ಕಾಡೆ ಗಿಡ ತಿಳ್ಕೊಂಡು ಈ ಆಕಳ ಹಾಲು ತಂದು ತಿಳ್ಕೊಂಡು ಹುಲಿ ಮಡಿ ಸುದ್ದಕ್ಕೆ ಒಯ್ದು ಇವತ್ತು ಗುರಿಗೆ ಇವತ್ತು ಗಿಣ್ಣದ ಹಾಲು ಒಯ್ದು ಮುಡಿಸಿರ್ತಕ್ಕಂಥ ಪುಣ್ಯಾತ್ಮ ಇವತ್ತು ಯಾರು ಮಾಳಿಗ್ರಾಯ ಇರ್ತಾನೆ. ಅವಾಗ ಬೀರಣ್ಣದೇವ್ರು ಹೇಳ್ತಾನೆ, ಇವತ್ತು ನೀ ಏನು ಬೇಡು, ಇವತ್ತು ನನ್ನ ತೃಪ್ತಿ ಆಗ್ಯದ ಅಂದಾಕರ ಮಾಳಿಗ್ರಾಯ. ಏನ್ ಕುಡ್ತಿ ಕುಡು ದೇವ್ರಾಯ ತಂದಾಕ ಸೂರ್ಯ ಚಂದ್ರ ಇರ್ತಾರಕ್ಕ. ನಾನು ಗುರು ರಾತ್ರಿಗದ ಸೂರ್ಯ ಚಂದ್ರ ಇರ್ಕ ಇವತ್ತು ಪ್ರತಿ ದೀಪಾವಳಿ ಪಡೆಗೊಮ್ಮೆ ಕೈಲಾಸದಿಂದ ಶಿವ ಪಾರ್ವತಿ ಬಂದ ಗಾಯರ್ ಮಾಡಿ ಹೋಗ್ಬೇಕು. ಅದು ನಿನಗೆ ಇತಿಹಾಸದಾಗಿರ್ತದೆ. ದೀಪಾವಳಿ ಪಾಡಕ್ಕೊಮ್ಮೆ ಶಿವ ಪಾರ್ವತಿ ಬಂದು ಮಾಳಿಗ್ರಾಯ